ಬರ್ರಿ. 1,40,00,000 O&M ಸರ್. ಟೋಟಲ್ 20,94,00,000 ಎರಡು ಸೇರಿ ಸರ್. ಎಲ್ಲ O&M ಮತ್ತು ಗೌರ್ಮೆಂಟ್ ವರ್ಕು O&M ಅಂತ ಬರ್ತದೆ ಸರ್. O&M ಮೇಂಟೆನೆನ್ಸ್ ಮಾಡೋದು ಟೋಟಲ್ ಸೇರಿ 20 ಕೋಟಿ ಸರ್. 20 ಕೋಟಿ 94 ಲಕ್ಷ 21.94 ಕೋಟಿ ಸರ್. ಸರ್ ಇದು ಭೀಮಾ ಸ್ಕೀಮ್ ಸರ್. ತಮ್ಮ ನೇತೃತ್ವದಾಗ 2013ದಾಗ ನಾವು ಇನಾಗ್ರೇಷನ್ ಮಾಡಿದ್ದೇವಲ್ಲ ಸರ್. ಭೀಮಾನಿಂದ ನೀರು ತಂದಿದ್ದೇವಲ್ಲ ಸರ್. ಈಗ ಅವಾಗ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಿಲ್ಲ ಸರ್. ಟೌನ್ ಒಳಗೆ ಏನೋ ಪೈಪ್ಲೈನ್ ಎಲ್ಲ ಹಾಕಿದ್ದಿಲ್ಲ ಸರ್. ಈಗ ಪೈಪ್ಲೈನ್ ಹಾಕೋದು ಪ್ರಪೋಸಲ್ ಅಮೃತ್ 2ದಾಗ ಕೊಟ್ಟಿದ್ದೀವಿ ಸರ್. ಸರ್ ವರ್ಕ್ ಸ್ಟಾರ್ಟ್ ಆಗ್ಯದ ಸರ್. ಸ್ಟಾರ್ಟ್ ಆಗಿದೆ ಸರ್. ಇದು ತಮಗೆ ಸರ್. ತಮಗೆ ನಮಗೆ ಕೊಡ್ತೀನಿ ಸರ್. ಸರ್ ಇದೇನೋ ಸರ್ ಟೋಟಲ್ ಟೌನ್ ಸರ್. ಸರ್ ಟೋಟಲ್ ಟೌನ್ ಸರ್ 6 ಝೋನಾಗಿ ಡಿವೈಡ್ ಮಾಡಿವಿ ಸರ್. ಸರ್ ಇದು 2 ವರ್ಷ ಸ್ಕೀಮಾ ಸರ್. 2 ವರ್ಷ. ಹಾಂ ಸರ್. ಸರ್ ಈಗ ಏನಾಗಿದೆ ಸರ್, ತಮ್ಮ ನೇತೃತ್ವದಾಗ 2013ದಾಗ ಹೊಸ ಪಂಪ್ ಹಾಕಿದ್ದೇವೆ ಸರ್. ಪಂಪ್ಗಳು ಏನಾಗಿವೆ ಸರ್, ಎಲ್ಲ ಡೆಸ್ಟ್ರಾಯ್ ಆಗಿಬಿಟ್ಟಾವೆ ಸರ್. ಅದ್ರ ಲೈಫ್ ಸ್ಪ್ಯಾನೇ 15 ವರ್ಷ ಇತ್ತು ಸರ್. ಈಗ 15 ವರ್ಷ ಮುಗಿಲಾಗ ಬಂದ ಸರ್. ಈಗ ಹೊಸ ಪಂಪ್ ಹಾಕ್ಬೇಕು ಸರ್. ನಾವು ಭೀಮಾ ನದಿ ಬಳಿ ಹೊಸ ಪಂಪ್ ಹಾಕಬೇಕು. ಎಸ್ ಸರ್ ಮಾಡಿದ್ದೇವೆ ಸರ್. ಅವಾಗ ಬಿಟ್ಟಿಲ್ಲ ಸರ್. ಅವಾಗ ಏನಂದ್ರೆ ಸರ್ ಟಾಕಿ ಕಟ್ಟಿವಿ ಸರ್. ಇಲ್ಲಿಂದು ಈ ಟಾಕಿನಿಂದ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಿಲ್ಲ ಸರ್. ಅವಾಗ ಬರೀ ಮೇನ್ ಸ್ಕೀಮ್ ಅಷ್ಟೇ ಇತ್ತು ಸರ್. ಅದು ಮೇನ್ ಸ್ಕೀಮು ಮತ್ತು ಭೀಮಾನಿಂದ ನೀರು ತರೋದು, ಗುಂಡ್ಮಿಟ್ಕಲ್ ಮುಟ್ಸೋದು ಮತ್ತು ಅಡಿಗಳಿಗೆ ಮುಟ್ಸೋದು ಅಷ್ಟೇ ಇತ್ತು ಸರ್. ಏನಾಗಿದೆ ಸರ್, ಅದ್ರದ್ದು ಲೈಫ್ ಟೈಮ್ ಮುಗಿದ ಸರ್. ಪಂಪ್ಗಳು ಹೊಸ ಹಾಕ್ಲಾಗ್ತಿದ್ದೀವಿ ಸರ್. ಜಾರ್ಪಲ್ ಅಂದ್ರೆ ನದಿ ಬಲ್ಲಿ ಸರ್. ಆಮೇಲೆ ಅರ್ಕೆರೆ ಬರೀ ಫಿಲ್ಟರ್ ಮಾಡಿವಲ್ಲ ಸರ್, ಅಲ್ಲಿನೂ ಹೊಸ ಪಂಪ್ ಹಾಕ್ಲಾಗ್ತೀವಿ ಸರ್. ಈ ಧರಂಪುರ್ ಸರ್, ನಮ್ಮ ಧರಂಪುರ್ ಗಡ್ಡಿ ಕೆಳಗೆ ಪಂಪ್ ಹೌಸ್ ಮಾಡಿವಿ ಸರ್. ಅಲ್ಲಿನೂ ಪಂಪ್ಗಳೆಲ್ಲ ಹೊಸ ಹಾಕ್ಲಾಗ್ತಿದ್ದೀವಿ ಸರ್. ಹೌದು ಸರ್. ಈಗ ಅದೇ 15 ವರ್ಷ ಆಗೈತೆ ಸರ್. ಅದೀಗ ಮತ್ತೆ ರಿಪ್ಲೇಸ್ಮೆಂಟ್ ಮಾಡಬೇಕು ಸರ್. ಇಲ್ಲ ಸರ್, ಈಗ ಪೈಪ್ ಲೈನ್ ಮತ್ತೆ ಮಷೀನ್ ಎಲ್ಲ ರಿಪ್ಲೇಸ್ಮೆಂಟ್ ಆಗ ಸರ್. ಈಗೇನೇ ಸರ್ ತಮ್ಮ ನೇತು ಈಗ 13-14 ವರ್ಷದ ಊರು ಭಾಳ ಬೆಳೆದಿದೆ ಸರ್. ಪೈಪ್ ಲೈನ್ ಇಲ್ಲ ಸರ್. ಭಾಳ ಕಡೆ ಇಲ್ಲ ಪೈಪ್ ಲೈನ್. ನೀವು ಕಾಲೋನಿಗಳಿಗೆ 2 ವರ್ಷ ಬೇಕು ಸರ್. ಮೇನ್ ನಮ್ಮ ಪಂಪಿಂದ ಕೆಲಸ ಸರ್. ಯಾಕಂದ್ರೆ ಪಂಪ್ಗಳು ರಿಪೇರಿ ಇದ್ರೋದ್ರಿಂದ ನೀರು ಕಂಟಿನ್ಯೂಸ್ ಆಗಿ ಡೈಲಿ ಊರಿಗೆ ಬರಲಾಗ ಸರ್. 3 ದಿವಸಕ್ಕೊಂದ್ಸಲ 4 ದಿವಸಕ್ಕೊಂದ್ಸಲ ಕೊಡತ್ತಾರೆ ಸರ್. ಅದು ಲೈಫ್ ಟೈಮ್ ಮುಗಿದ ಸರ್. ಅದಕ್ಕೆ ಹೊಸ ಪಂಪ್ಗಳು ಹಾಕ್ಲತ್ತೀವಿ ಸರ್. ಎಸ್ ಸರ್. ಎಸ್ ಸರ್. ಹಾಂ ಸರ್.